ಹಳ್ಳಿಯಂಚಿನಲ್ಲಿದ್ದ ಹಳೆಯ ದೇವಸ್ಥಾನದಲ್ಲಿ ಒಂದು ಸಣ್ಣ ದೀಪ ಇತ್ತು. ಆ ದೀಪವನ್ನು ಪ್ರತಿದಿನ ಬೆಳಗಿಸುತ್ತಿದ್ದವನು ಒಬ್ಬ ವೃದ್ಧ ಶಂಕರಪ್ಪ. ಮಳೆಯಾದರೂ ಬಿಸಿಲಾದರೂ ಯಾರು ಬರದ ದಿನಗಳಲ್ಲೂ ಶಂಕರಪ್ಪ ದೀಪ ಬೆಳಗಿಸದೆ ಬಿಟ್ಟಿರಲಿಲ್ಲ. ಹಳ್ಳಿಯವರು ಕೇಳುತ್ತಿದ್ದರು, ಯಾರೂ ದೇವಾಲಯಕ್ಕೆ ಬರಲ್ಲ, ಈ ದೀಪಕ್ಕೆ ಏನು ಅರ್ಥ? ಶಂಕರಪ್ಪ ನಗುತ್ತಾ ಹೇಳುತ್ತಿದ್ದ, ಯಾರಾದರೂ ದಾರಿ ತಪ್ಪಿ ಬಂದರೆ ಈ ದೀಪ ಅವರಿಗೆ ದಾರಿ ತೋರಿಸಬೇಕು. ಒಂದು ದಿನ ಶಂಕರಪ್ಪ ಅನಾರೋಗ್ಯದಿಂದ ಮಲಗಿಬಿಟ್ಟ. ಆ ರಾತ್ರಿ ಭಾರಿ ಮಳೆ, ಗಾಳಿ. ದೀಪ ಬೆಳಗಲಿಲ್ಲ. ಅದೇ ರಾತ್ರಿ ಹಳ್ಳಿಯ ಹೊರವಲಯದಲ್ಲಿ ಒಂದು ಹುಡುಗಿ ದಾರಿ ತಪ್ಪಿ ಅಳುತ್ತಾ ನಡೆದುಕೊಳ್ಳುತ್ತಿದ್ದಳು. ಮಳೆ, ಕತ್ತಲೆ, ಎಲ್ಲೇ ಹೋಗಬೇಕೆಂದು ತಿಳಿಯದೆ ಭಯದಿಂದ ನಿಂತಳು. ಅಷ್ಟರಲ್ಲಿ ದೂರದಲ್ಲಿ ಒಂದು ಕ್ಷೀಣ ಬೆಳಕು ಕಂಡಿತು. ಅಲ್ಲಿ ಯಾರಾದರೂ ಇರಬಹುದು ಎಂದು ಅವಳು ಮುಂದೆ ಸಾಗಿದಳು. ಆ ಬೆಳಕು ದೇವಸ್ಥಾನದ ದೀಪ. ಆ ದಿನ ಶಂಕರಪ್ಪ ಬರಲಿಲ್ಲ, ಆದರೆ ಅವನ ಮೊಮ್ಮಗ ಮೊದಲ ಬಾರಿಗೆ ದೀಪ ಬೆಳಗಿಸಿದ್ದ. ಹುಡುಗಿ ದೇವಸ್ಥಾನ ತಲುಪಿದಳು. ಅಲ್ಲಿಂದ ಹಳ್ಳಿಗೆ ದಾರಿ ಕಂಡು ಸುರಕ್ಷಿತವಾಗಿ ಮನೆ ಸೇರಿದರು. ಮರುದಿನ ಹುಡುಗಿಯ ತಂದೆಯ ತಾಯಿ ದೇವಸ್ಥಾನಕ್ಕೆ ಬಂದು ಕಣ್ಣೀರಿನಿಂದ ಹೇಳಿದರು, ಒಂದು ದೀಪ ನಮ್ಮ ಮಗಳನ್ನು ಉಳಿಸಿತು. ಶಂಕರಪ್ಪ ನಿಧಾನವಾಗಿ ಎದ್ದು ಕುಳಿತ. ಅವನ ಕಣ್ಣು ತುಂಬಿತು. ಅವನು ಹೇಳಿದನು, ನಾನು ದೇವರಿಗಾಗಿ ದೀಪ ಬೆಳಗಿಸಲಿಲ್ಲ, ನಾನು ಮನುಷ್ಯರಿಗಾಗಿ ಬೆಳಗಿಸಿದೆ. ಆ ದಿನದಿಂದ ಆ ದೀಪವನ್ನು ಹಳ್ಳಿಯವರು ನಂಬಿಕೆಯ ದೀಪ ಎಂದು ಕರೆಯಲು ಆರಂಭಿಸಿದರು.